ಕುಮಾರಸ್ವಾಮಿ ಅವರ ಒಂದು ಕಾಲದ ದೋಸ್ತ್ ಚಲುವರಾಯಸ್ವಾಮಿ ಅವರು ಈ ಅಖಾಡಕ್ಕೆ ಒಂಥರ ಎಂಟ್ರಿ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಎಲ್ಲ ವಿಚಾರಗಳು ಎ ಟು ಝಡ್ಡು ಗೊತ್ತಿದ್ದಂಥ ಕೆಲವು ಗೆಳೆಯರ ಬಳಗದಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಒಂದು ಕಾಲಕ್ಕೆ ಜಮೀರ್ ಕೂಡ ಬಹಳ ಆಪ್ತರು. ಯಾರಿಗೆ? ಕುಮಾರಸ್ವಾಮಿ ಅವರಿಗೆ. ಇವರು ಬಾಲಕೃಷ್ಣ, ಚಲುವರಾಯಸ್ವಾಮಿ, ಎಲ್ಲರದೊಂದು ಕೂಟ, ಒಂದು 6-7 ಜನ ಇದ್ದರು. ತುಂಬ ಚೆನ್ನಾಗಿ ಜೀವನದ ಅದ್ಭುತ ಕ್ಷಣಗಳನ್ನು ಕಳೆದಿದ್ದಾರೆ ಈ ಒಂದು ಗೆಳೆಯರು. ಬದಲಾದ ಸನ್ನಿವೇಶದಲ್ಲಿ ಈ ಗೆಳೆಯರೆಲ್ಲ ಸೇರಿಕೊಂಡು ಈ ಕಡೆಗೆ ಕಾಂಗ್ರೆಸ್ ಕಡೆಗೆ ಬಂದರು. ಅಲ್ಲೊಂದು ಸರ್ಕಾರ ಬೀಳ್ತು. ಆಮೇಲೆ ಕುಮಾರಸ್ವಾಮಿ ಅವ್ರದ್ದು ಬೇರೆ ಬೇರೆ ರಾಜಕೀಯ ತಿರುವುಗಳಾಯಿತು. ಇರಲಿ, ಇದೀಗೇನಾಗಿದ್ದಾರೆ, ಚಲುವರಾಯಸ್ವಾಮಿ ಅವರು DKC HDK ಅವರ ಆಸ್ತಿ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಸವಾಲು ಎಸಿತಾ ಇದ್ದಾರೆ. ಅಲ್ಲಪ್ಪ ಕುಮಾರಸ್ವಾಮಿ ಅವರೇ, ಸಂಪತ್ತಿನ ಸಮರದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಲ್ಲ, ನಾನೊಂದು ಕೇಳಲ್ಲ. DK ಶಿವಕುಮಾರ್ ಅವರು ಒಬ್ಬ ಬಿಸ್ನೆಸ್ ಮ್ಯಾನ್, ಅವರು ಉದ್ಯಮಿ, ಅನೇಕ ಉದ್ಯಮಗಳಲ್ಲಿ ಹಣ ಹಾಕಿದ್ದಾರಪ್ಪ ಅವರು. ಅವರ ಆಸ್ತಿ ಹೆಚ್ಚಾಗೋದು ಸಹಜ. DKCನೇ ಅಂತಲ್ಲ, ಯಾವುದೇ ಉದ್ಯಮಿ 10 ವರ್ಷಗಳಿಂದ ಏನೋ ಕೊಂಡುಕೊಂಡಿದ್ರೆ ಅದರ ಬೆಲೆ ಜಾಸ್ತಿ ಆಗುತ್ತೆ. ಯಾವುದೋ ಉದ್ಯಮದಲ್ಲಿ ಹಣ ಹಾಕಿದ್ದಾಗ ಅದು ಲಾಭ ಬಂದಿರುತ್ತೆ, ಉದ್ಯಮಿ ಆಗಿದ್ದಾರೆ. ನಿಂದೇನಪ್ಪ ಕತೆ? ಅಥವಾ ನೀವು HD ಕುಮಾರಸ್ವಾಮಿ ಅವರೇ, ನೀವು ಸಿನಿಮಾದಲ್ಲಿ ಎಷ್ಟು ಆಸ್ತಿ ಮಾಡಿದ್ರಿ? ತಾವೆಷ್ಟು ಸಿನಿಮಾ ಮಾಡಿದ್ರಿ? ನಿಮ್ಮ ಸಿನಿಮಾದಿಂದ ತಮಗೆ ಬಂದಂಥ ಆಸ್ತಿ ಎಷ್ಟು? DK ಶಿವಕುಮಾರ್ ಅವರ ಆಸ್ತಿಗೆ ಎಲ್ಲ ದಾಖಲೆ ಬೇಕಾದ್ರೆ ಅವ್ರು ಕೊಡ್ತಾರೆ. ಅವರು ಇಲ್ಲಿಂದ ಹಿಡಿದು ಡೆಲ್ಲಿವರೆಗೂ ಬೇಕಾದ್ರೆ ದಾಖಲೆ ಕೊಟ್ಬಿಡ್ತಾರೆ. ದಾಖಲೆಗಳು ಸರಿಯಾಗೂ ಇವೆ. ನಿಮ್ಮ ಆಸ್ತಿಗೆ ಲೆಕ್ಕ ಸರಿಯಾಗಿ ಇಟ್ಕೊಂಡಿದ್ದೀರಾ ನೀವು ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಮಾಜಿ ಆಪ್ತ ಚಲುವರಾಯಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ಕೆಸರೆ ಚಾಟ ಮಾಡ್ತಾ ಇದ್ದೀರಲ್ಲ, ಬಿಟ್ಬಿಡಿ ಇದನ್ನು, ಇದು ಸರಿಯಲ್ಲ. ಇದು ಈ ಒಂದು ವಿಚಾರದಲ್ಲಿ ಕೆಸರೆ ಚಾಟ ಮಾಡಬೇಡಿ. BS ಯಡಿಯೂರಪ್ಪನವರು ಅಶೋಕ್ ವಿರುದ್ಧವಾಗಿಯೂ ಕೂಡ ಚಲುವರಾಯಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ. DK ಶಿವಕುಮಾರ್ ಇದ್ದರೆ ಅವರೆಲ್ಲನೂ ಯಾವುದು ಬಿಸ್ನೆಸ್ ಇಲ್ದಲೇ ಬಂದಿಲ್ಲ. ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇ ಬಿಸ್ನೆಸ್ ಪ್ರಾರಂಭ ಮಾಡಿದವರು. ರಾಜಕಾರಣ ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ಕೊಂಬಂದಿರ್ತಕ್ಕಂಥವ್ರು. ಇವರು ಬಿಸ್ನೆಸ್ಸೇ ಇಲ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶ್ಚನ್ ಮಾಡಿರ್ತಕ್ಕಂಥ. ಏರ್ಪೋರ್ಟ್ ರೋಡು, ನೆಲಮಂಗಲ ರೋಡು, ಕೆಂಗೇರಿ ರೋಡು, ಕನಕಪುರ ರೋಡ್ ಅಂತ ಏನು DK ಅವರು ಹೇಳಿದ್ದಾರೆ, ಅದು ಇವ್ರದ್ದು ಯಾವುದೇ ಬಿಸ್ನೆಸ್ ಹಿನ್ನೆಲೆ ಇಲ್ದಲೇ ಆಗಿರ್ತಕ್ಕಂಥ ಗ್ರೋತ್ ಆಗಿರ್ತಕ್ಕಂಥ ಪ್ರಾಪರ್ಟಿ. ಸೊ DK ಶಿವಕುಮಾರ್ ಅವ್ರದ್ದು ಚುನಾವಣೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲಿಂದನೂ ಅವ್ರ ಬಿಸ್ನೆಸ್ ಇದೆ, ಅವ್ರ ದಾಖಲೆಗಳಿದೆ. ಸೊ ಅದರಿಂದ ಅವ್ರು ಆ ಪ್ರಶ್ನೆ ಹೇಳಿದ್ದಾರೆ, ಇವ್ರು ಈ ಪ್ರಶ್ನೆ ಹೇಳಿದ್ದಾರೆ. ಸಿನಿಮಾ ರಂಗ ಆ ರೀತಿ ಎಲ್ಲ